So now, the poet, he says, you may house their bodies, but not their souls. ಅವರ ಶರೀರವನ್ನು ಬಂಧನದಲ್ಲಿಡ್ಬೋದು, ಶರೀರಕ್ಕೆ ನಿರ್ಬಂಧನೆಗಳನ್ನು ಹಾಕ್ಬೋದು, ಅಡೆತಡೆಗಳನ್ನು ಹಾಕ್ಬೋದು, ಆದರೆ ಅವರ ಆತ್ಮಕ್ಕಲ್ಲ. ಆತ್ಮ ಅಂದರೆ ಇಲ್ಲಿ ವಿಚಾರ. ಅವರ ವಿಚಾರಗಳಿಗೆ ಸಂಕೋಲೆಯನ್ನು ಹಾಕಲಿಕ್ಕೆ, ಬಂಧನದಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಯತ್ನವನ್ನು ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. And the poet says, for their souls dwell. ಡ್ವೆಲ್ ಅಂದರೆ ವಾಸವಾಗಿರುವುದು. Their soul dwell in the house of tomorrow. ನಾನು ಈಗಾಗಲೇ ಹೇಳಿದೆ, ಸೋಲ್ ಅಂತಂತಂದರೆ ಆತ್ಮ, ಆದರೆ ಇಲ್ಲಿ ಆತ್ಮ ಅಲ್ಲ, ಅವರ ವಿಚಾರಗಳು. ಅವರ ವಿಚಾರಗಳು ನಾಳೆಯಲ್ಲಿ ನೆಲೆಸಿರುವಾಗ ನೀವು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಮ ಮಕ್ಕಳಂತೆ ನೀವು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾಕಂದರೆ ಭವಿಷ್ಯದ ವಿಚಾರವನ್ನು ಅವರು ಮಾಡ್ತಿರ್ತಾರೆ. ಪಾಲಕರು ಭೂತಕಾಲವನ್ನು ವರ್ತಮಾನದಲ್ಲಿ ನೋಡ್ತಿರ್ತಾರೆ, ಆದರೆ ಮಕ್ಕಳು ಭವಿಷ್ಯತ್ ಕಾಲದ ಯೋಚನೆಯನ್ನು ಮಾಡ್ತಿರ್ತಾರೆ. ಸಾಕಷ್ಟು ಸಲ ನಿಮ್ಮ ಮನೆಯೊಳಗೆ ನಿಮ್ಮ ಪಾಲಕರು, ನಿಮ್ಮ ಅಜ್ಜ ಅಜ್ಜಿ ಹೇಳುವುದನ್ನು ನೀವು ಕೇಳ್ತೀರಿ. ನಾನು ನಿನ್ನ ವಯಸ್ಸಿನವನಿದ್ದಾಗ ಚಪ್ಪಲಿ ಇರಲಿಲ್ಲ, ಶಾಲೆ 5 ಕಿಲೋಮೀಟರ್ ದೂರ ಇತ್ತು, ನಡುವೆ ಒಂದು ನದಿ ಇತ್ತು, ಈಜುಕೊಂಡು ಹೋಗಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ನೀನು ಕರ್ಮ. ಈಗ ನನಗೆ ಶಾಲೆಗೆ ಹೋಗಲಿಕ್ಕೆ ಗಾಡಿ ನೀ ಕೊಡಿಸ್ಬೇಕು, ಯಾಕಂದರೆ ಅದು ನಿನ್ನ ಧರ್ಮ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಕ್ಕಳ ಆಲೋಚನೆಯನ್ನು ಮಾಡ್ತಾರೆ ನಾಳೆಯ ಬಗ್ಗೆ ಅನ್ನುವಂಥದ್ದನ್ನು ಕಲ್ಪನೆ ಕೂಡ ಪಾಲಕರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕವಿ ಹೇಳ್ತಾನೆ, ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. Their thoughts, their ideas, they always keep thinking about the future, which you cannot visit. You cannot visit in the sense, you cannot think like them. You cannot go to their stand and think. It is not possible because it is beyond your limit. So the poet says, for their souls dwell in the house of tomorrow, which you cannot visit, not even in your dreams. Not even in your dreams. ನಿಮ್ಮ ಕನಸಿನಲ್ಲಿಯೂ ಕೂಡ ನಿಮ್ಮ ಮಕ್ಕಳೇನು ವಿಚಾರ ಮಾಡ್ತಾರೋ ಆ ವಿಚಾರವನ್ನು, ಆ ಕಲ್ಪನೆಯನ್ನು ನೀವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. You may strive to be like them, but seek not to make them like you. So now he is advising the parents. You strive. ನೀವು ಕಠಿಣ ಪ್ರಯತ್ನ ಮಾಡ್ಬೋದು ಟು ಬಿ ಲೈಕ್ ದೆಮ್. ನಿಮ್ಮ ಮಕ್ಕಳ ಹಾಗೆ ಇರುವಂತಹ ಒಂದು ಕಠಿಣ ಪ್ರಯತ್ನವನ್ನು ನೀವು ಮಾಡ್ಬೋದು. ಆದರೆ ನಿಮ್ಮ ಮಕ್ಕಳನ್ನು ನಿಮ್ಮಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಅಜ್ಜ ದೋತ್ರ ಉಟ್ಕೊಂಡು ಅಡ್ಡಾಡ್ತಾರೆ ಊರಾಗೆಲ್ಲ. ಮೊಮ್ಮಕ್ಕಳನ್ನು ನೀವು ಕಾಣ್ತೀರಿ ಬರ್ಮುಡ ಹಾಕೊಂಡು ಅಡ್ಡಾಡ್ತಾರೆ. ಈಗ ನೀವು ಅವರಂಗೆ ಆಗ್ಬೋದು, ಅಂದರೆ ನೀವು ಬೇಕಾದರೆ ಬರ್ಮುಡ ಹಾಕ್ಬೋದು, ಆದರೆ ಹೊಸ ಪೀಳಿಗೆ, ಈ ಪೀಳಿಗೆ ದೋತ್ರ ಉಟ್ಕೊಂಡು ಅಡ್ಡಾಡೋದಿಲ್ಲ. ಸಾಕಷ್ಟು ಜನ ಅಜ್ಜಂದಿರು ಮೊಮ್ಮಕ್ಕಳ ಇನ್ಫ್ಲೂಯೆನ್ಸ್ನಿಂದ ಬರ್ಮುಡ ಹಾಕೊಂಡು ಓಡಾಡುವುದನ್ನು ನಾವು ಕಾಣ್ತೀವಿ. ಅದೇ ಅಜ್ಜನಿಂದ ಇನ್ಫ್ಲೂಯೆನ್ಸ್ ಆಗಿ ಮೊಮ್ಮಕ್ಕಳು ದೋತ್ರ ಉಟ್ಕೊಂಡವರು ಬಹಳ ಕಡಿಮೆ. ಸೊ ದಿಸ್ ಇಸ್ ವಾಟ್ ದ ಪೋಯಟ್ ಸೇಸ್.
He advises the parents to try and be like them, but not to make them like you. ನೀವು ನಿಮ್ಮ ಮಕ್ಕಳ ಹಾಗೆ ಆಗುವಂಥ ಒಂದು ಕಠಿಣ ಪ್ರಯತ್ನವನ್ನು ಮಾಡಿ, ಆದರೆ ಮಕ್ಕಳನ್ನು ನಿಮ್ಮಂತೆ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರು ಆಗೋದೂ ಇಲ್ಲ. ದೇ ವೋಂಟ್ ಬಿ ಲೈಕ್ ಯು. ಸೊ ಡೋಂಟ್ ಟ್ರೈ ಇಟ್, ಹಿ ಸೇಸ್. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್, not tarries with yesterday. So life, it won't go backward. ಹರಿಯುವಂಥ ನದಿ ಕಳೆದು ಹೋಗ್ತಾ ಇರುವಂಥ ಸಮಯ, ಇವ್ಯಾವೂ ಹಿಂದಕ್ಕೆ ಚಲಿಸೋದಿಲ್ಲ. ಒಂದೇ ದಿಕ್ಕಿನಲ್ಲಿ ನಿರಂತರವಾಗಿ ಮುಂದಕ್ಕೇ ಚಲಿಸ್ತಾ ಇರ್ತವೆ. ಅದೇ ಜೀವನ. ಸೊ ಹಿ ಸೇಸ್, ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಸೊ ದಟ್ ಗೋಸ್ ಟು ಶೋ ಯು ಶುಡ್ ಥಿಂಕ್ ಆಫ್ ಗೆಟಿಂಗ್ ಫಾರ್ವರ್ಡ್. ಯು ಶುಡ್ ಥಿಂಕ್ ಆಫ್ ಪ್ಲೇಸಿಂಗ್ ಯುವರ್ ಸ್ಟೆಪ್ ಇನ್ ಟು ಫ್ಯೂಚರ್. ಸೊ ಹಿ ವಾಂಟ್ಸ್ ದ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಫ್ಯೂಚರಿಸ್ಟಿಕ್ ರಿಯಾಲಿಟಿ and to step in the future instead of pulling their children backward. So he says, for life goes not backward, nor tarries with yesterday. Nor tarries. Tarries means a slow down, nidhanisu. So life won't wait. Time won't wait. Time and the tide waits for none. So life won't wait for you. Definitely, you are not supposed to keep waiting, but keep walking with your children towards the futuristic realities. For life goes not backward nor tarries with yesterday. It won't slow down for yesterday, but it will keep running for today and tomorrow. ಕಾಲಗತಿ ವೇಗವಾಗಿ ಚಲಿಸ್ತಾ ಇರ್ತದೆ. ನಿಮಗೋಸ್ಕರ ಅದು ನಿಧಾನವಾಗೋದಿಲ್ಲ. ಸೊ ಯು ಮಸ್ಟ್ ಪುಷ್ ಯುವರ್ ಸೆಲ್ಫ್ ಫಾರ್ವರ್ಡ್. And that's why he says, life not goes backward nor tarries with yesterday, and definitely you should make progress in your life so that you can step up with your children, you can cope up with your children. You are the bows from which your children and living arrow are sent forth. Now the poet compares the children with the arrow and compares the parents with the bow. The poet uses metaphor here. Rupaka Alankara. What is a metaphor? Where there are two things or two nouns, though they are compared, but still there is no comparison, both are one and the same. Here, the bows are parents and parents are the bows. The children are the living arrows and the living arrows are none other than the children. So now, the prophet says that you are the bows from which your children and as living arrows are sent forth. The arrow cannot fly all itself. ಬಾಣ ತನ್ನಷ್ಟಕ್ಕೆ ತಾನೇ ಚಲಿಸ್ಲಿಕ್ಕೆ ಸಾಧ್ಯದ? ಇಲ್ಲ. ಅದನ್ನು ಚಲಿಸುವಂತೆ ಮಾಡಲಿಕ್ಕೆ ಯಾರು ಬೇಕು?
ಬಿಲ್ಲುಗಾರ ಬೇಕು. ಯು ನೀಡ್ ಅ ಆರ್ಚರ್. ಬಟ್ ಕ್ಯಾನ್ ದ ಆರ್ಚರ್ ಶೂಟ್ ದ ಆರೋ just like this? No. You need a bow. So bow is an instrument which is used to shoot an arrow. Andre sadhana. Here the parents are used as bow to shoot the arrows towards the targets of life. ಮಕ್ಕಳು ಬಾಣಗಳಿದ್ದಂತೆ ಆ ದೇವರು ಆ ಬಿಲ್ಲನ್ನು ಬಾಣವನ್ನು ಚಲಾಯಿಸುವಂತೆ ಮಾಡಲಿಕ್ಕೆ ಬಳಸ್ತಾನೆ. The bow is useless without the arrows, and the arrow is useless without the bows. But you must know one thing, something else is important in this, that without the archer neither the bow is useful nor the arrow. So like the God is essential for all the lives who are living in this web of life. Without God, useless. And now, parents are useless without the children. And remember, the children, for them, it's very difficult to survive without the parents. So, as the bow is important for the arrows and the arrows are important to the bow, so as the archer is important to lift the bow and shoot the arrow with it. So, he is asking the parents that you are the bows which are used by the God as an instrument to leave your children who are the living arrows towards their life target. You are the bows from which your children as living arrows are sent forth. The archer sees the mark upon the path of infinite. Now, where will you shoot? Definitely, you need to have a mark. ಬಿಲ್ವಿದ್ಯೆಯನ್ನು ಕಲಿಸಿ ದ್ರೋಣಾಚಾರ್ಯರು ಮುಗಿಸಿದಾಗ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರು. ಏನು ಸ್ಪರ್ಧೆಯನ್ನು ಏರ್ಪಡಿಸಿದರು? ಬಿಲ್ ತಗೊಳ್ರಿ, ಎಲ್ಲರೂ ಬಾಣ ಹೂಡ್ರಿ, ಹೊಡೀರಿ. ಹಾಗೆ ಸುಮ್ಮನೆ ಸುಯ್ 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 ಅಂತ ಬಿಟ್ಬಿಡೋದು ಬಾಣ, ಎಲ್ಲರಿಗೂ ಬರ್ತದೆ. ಬಿಲ್ವಿದ್ಯೆಯಲ್ಲಿ ಅಗ್ರಗಣ್ಯರು ಶ್ರೇಷ್ಠರು ಯಾರು ಅಂತ ಹೆಂಗೆ ಗೊತ್ತಾಗೋದು? ಅದಕ್ಕಾಗಿ ಒಂದು ಸ್ಪರ್ಧೆಯನ್ನು ಇಟ್ಟರು. ದೂರದ ಮರದಲ್ಲಿ ಒಂದು ಹಕ್ಕಿ ಕುಳಿತಿತ್ತು. ದ್ರೋಣಾಚಾರ್ಯರು ಏನು ಹೇಳಿದರು ಅಂತಂತಂದರೆ, ನಿನ್ನ ಕಣ್ಣಿಗೆ ಏನು ಕಾಣಿಸ್ಲಿಕ್ಕತ್ತದ ಅನ್ನುವಂಥ ಪ್ರಶ್ನೆಯನ್ನು ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡಿದಾಗ ಒಬ್ಬನು ಮರ ಅಂದ, ಒಬ್ಬನು ನನಗೆ ಟೊಂಗೆ ಕಾಣಿಸ್ಲಿಕ್ಕತ್ತದ ಅಂತಂತಂದ, ಒಬ್ಬನು ಎಲೆಗಳು ಕಾಣಿಸ್ಲಿಕ್ಕತ್ತಾವ ಅಂತಂತಂದ. ಸಾಮಾನ್ಯವಾಗಿ ಅರ್ಜುನನ್ನು ಕೇಳಿದಾಗ ನನಗೆ ಆ ಹಕ್ಕಿಯ ಕಣ್ಣು ಕಾಣಿಸ್ಲಿಕ್ಕತ್ತದ ಅನ್ನುವಂಥ ಮಾತನ್ನು ಆತ ಹೇಳ್ದ. ಸರಿ, ಗುರಿ ಇಟ್ಟು ಹೊಡೆ ಅಂತಂದಾಗ ಗುರಿಯನ್ನಿಟ್ಟು ಆ ಹಕ್ಕಿಯ ಕಣ್ಣಿಗೆ ಹೊಡೆದ. ಅಷ್ಟು ದೊಡ್ಡದಾದಂಥ ಮರದೊಳಗೆ ಅತಿ ಪುಟ್ಟದಾಗಿರುವಂಥ ಹಕ್ಕಿ, ಅದರಲ್ಲೂ ಕೂಡ ಆ ಹಕ್ಕಿಯ ಕಣ್ಣನ್ನು ಗುರಿಯಾಗಿಟ್ಕೊಂಡು ಆತ ಬಾಣವನ್ನು ಹೊಡೆದಾಗ ಆತನ ಬಿಲ್ವಿದ್ಯೆಯ ಪರಾಕ್ರಮ ಎಂಥದ್ದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಯಿತು. ಸೊ ಯು ಸಿ, you need to have a mark.
So this mark is nothing but the goal in our life. And who knows about this goal? The God knows. And that's what the poet says here. The archer sees the mark upon the path of the infinite. There are countless things in the world. There are countless goals, infinite goals. And you see, the God knows the mark, where to hit the arrow, and how to make it reach there. So he knows, he chooses, he decides, and he lifts, he hits. The archer sees the mark upon the path of the infinite. Who is the archer here? It's the God. When the God chooses you as an arrow, and he chooses you as a bow, when he chooses the parents, and when he chooses the children, he leaves those children through the parents to hit upon the mark, to make them reach the goal. Path of infinite, and he bends you with his might. You see, before leaving an arrow, the archer bows down, he stretches, raises his head, looking at the goal, he hits it. He shoots the arrow, and you see, the more he stretches, the more he holds the bow stable, and he shoots an arrow, the arrow starts getting towards the goal swifter and faster. So now he bends you with his might. Might andre ಶಕ್ತಿ. ದೇವರು ತನ್ನ ಶಕ್ತಿಯಿಂದ ಈ ಬಿಲ್ಲನ್ನು ಅಂದರೆ ಪಾಲಕರನ್ನು ಮಣಿಸಿದಾಗ, that goes to show, surrendering yourself, you should not ashamed of yourself. Being the parents, we surrendered. It is the God who makes you surrender towards the wishes of your children. ಸಾಮಾನ್ಯವಾಗಿ ಮಕ್ಕಳ ಹಠಕ್ಕೆ ತಂದೆ ತಾಯಿ ತಲೆಬಾಗ್ತಾರೆ. ಆ ಬಾಗುವಿಕೆ ಏನದ ಅದನ್ನು ಅವಮಾನ ಅಂತ ತಿಳ್ಕೋಬಾರ್ದು ಅಂತ ಹೇಳ್ತಾರೆ ಅವರು. The God bends you with his might. ಆ ದೇವರು ತನ್ನ ಶಕ್ತಿಯಿಂದ ನಿಮ್ಮನ್ನು ಬಗ್ಸಿದಾನೆ. ಯಾವುದಕ್ಕೆ? ಆ ಬಾಣಗಳನ್ನು ತಮ್ಮ ಗುರಿಯತ್ತ ಸಾಗುವಂತೆ ಮಾಡುವುದಕ್ಕೆ. When the parents surrender themselves to the children, they won't go adamant. ಸಾಮಾನ್ಯವಾಗಿ ಯಾರ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ತಾರೋ, ಕ್ರೂರ ನಡವಳಿಕೆಯನ್ನು ಹೊಂದಿರ್ತಾರೋ, ಅವರ ಮಕ್ಕಳು ತಪ್ಪು ದಾರಿಗಿಳಿಯೋದನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಆದರೆ ಸಾಮಾನ್ಯವಾಗಿ ಸಹಕಾರ ನೀಡುವಂಥ ಪಾಲಕರು ಎಲ್ಲಿರ್ತಾರೋ ಅವರ ಮಕ್ಕಳು ಚಾಚೂ ತಪ್ಪದಂತೆ ಪಾಲಕರನ್ನು, ಅವರ ಆಜ್ಞೆಗಳನ್ನು ಪಾಲಿಸುವುದಾಗಲಿ, ಅವ್ರನ್ನ ಅನುಸರಿಸುವುದಾಗಲಿ ಅದನ್ನು ನಾವು ನೋಡ್ತೀವಿ. ಸೊ ನಾವು the poet says, he bends you with his might that his arrows may go swift and far. The arrows, if they have to travel the distance between them, between the archer and the goals, definitely, if the parents bend at the hands of the God, and the more he stretches, the arrow goes swift and far. ವೇಗವಾಗಿ ಅತಿ ದೂರದಲ್ಲಿರುವಂಥ ಆ ಗುರಿಯನ್ನು ಕೂಡ ಆ ಬಾಣ ತಲುಪುವಂತೆ ಮಾಡ್ತದೆ. And when the children hit the goal, when the arrows reach the goal,
who are responsible? The parents are responsible for the arrow to reach its goal at the hands of the archer. And obviously, when their children go success in their life, definitely the parents would go happy. It makes them happy. And thus he says, let your bending in the archer's hand be for gladness. If the God has bent you, ಬಿಲ್ಲನ್ನ ಬಾಗಿಸಿ ಮಣಿಸಿ ಆ ಬಿರುಸಿನಿಂದ ಜಗ್ಗಿ ಬಾಣವನ್ನು ಬಿಟ್ಟಾಗ ದೂರಕ್ಕೆ ವೇಗವಾಗಿ ಚಲಿಸಿ ಬಾಣ ತನ್ನ ಗುರಿಯನ್ನು ಮುಡುತ್ತದೆ. So the prophet, he tells the parents, let your bending in the archer's hand. Archer in the sense the God here. If you are made to bend by the God, definitely it is for your gladness. You should be happy about it. Now if somebody bends you, will you be happy? Not everybody. But definitely the parents, if they are bending in the sense surrendering, if they surrender themselves for the sake of success, for the sake of happiness of the child, and by the time the child attains success and happiness in its life, it definitely makes the parents happy. And you see, this is why the prophet says that if you are made to bend by the God at his hands, definitely you should feel glad for that. ದೇವರ ಕೈಯಲ್ಲಿ ಬಾಗುವಿಕೆ, ನಿಮ್ಮ ಬಾಗುವಿಕೆ ಏನದ ಅದನ್ನು ನೀವು ಸಂತೋಷದಿಂದ ಸ್ವೀಕರಿಸಬೇಕು ಅಥವಾ ಸಂತೋಷ ಪಡಬೇಕು ಅಂತ ಹೇಳ್ತಾರೆ. And lastly, the poet says, for even as he loves the arrow that flies, the God, for even as he loves the arrows that flies. Now who are the arrows here? The children. As he loves the children who are leading towards their targets, their aim, their goal, their future, as the God loves the children who are leading towards their targets, so he loves also the bow that is stable. So now, as he loves the arrows, so he loves also the stable bow. Stable bow in the sense, the bow that won't fluctuate, ದೃಢವಾದಂಥ ಬಿಲ್ಲು. ಸೊ ಪಾಲಕರು ಕೂಡ ತಮ್ಮ ಮಕ್ಕಳು ತಮ್ಮ ಗುರಿಯೆಡೆಗೆ ಸಾಗಬೇಕು ಅಂತಂತಂದರೆ ಅವರೂ ಕೂಡ ದೃಢವಾಗಿರಬೇಕಾಗ್ತದೆ. ಅಂಥ ದೃಢವಾದಂಥ ಬಿಲ್ಲನ್ನು ಕೂಡ ದೇವರು ಪ್ರೀತಿಸ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಸ್ ಹಿ ಲವ್ಸ್ ದ ಆರೋಸ್, ಸೊ ಹಿ ಲವ್ಸ್ ದ ಬೋ ದಟ್ ಈಸ್ ಸ್ಟೇಬಲ್. ಗುರಿಯೆಡೆಗೆ ಚಲಿಸುವಂಥ ಬಿಲ್ಲುಗಳನ್ನು ಯಾವ ರೀತಿಯಾಗಿ ದೇವರು ಪ್ರೀತಿಸ್ತಾನೋ ಅದೇ ರೀತಿಯಾಗಿ ಅವರ ಗುರಿಯತ್ತ ಸಾಗುವ ನಿಟ್ಟಿನಲ್ಲಿ ದೃಢವಾದಂಥ ಹೆಜ್ಜೆಯನ್ನು ಇಡುವಂಥ ಪಾಲಕರನ್ನು ಕೂಡ ದೇವರು ಪ್ರೀತಿಸ್ತಾನೆ. ಇಟ್ ಗೋಸ್ ಟು ಶೋ ದಟ್ ದ ಪೇರೆಂಟ್ಸ್ ಹ್ಯಾವ್ ಟು ಬಿ ಸ್ಟೇಬಲ್ ಇನ್ ದೇರ್ ಡಿಸಿಷನ್ಸ್ ಟುವರ್ಡ್ಸ್ ಹೆಲ್ಪಿಂಗ್ ದ ಚೈಲ್ಡ್ ಟು ಅಟೈನ್ ಇಟ್ಸ್ ಗೋಲ್. ತಮ್ಮ ಮಕ್ಕಳು ಗುರಿಯೆಡೆಗೆ ಸಾಗುವಲ್ಲಿ ಅವರಿಗೆ ಯಾವ ರೀತಿಯ ಸಹಾಯ ಹಸ್ತ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ದೃಢವಾದಂಥ ಸಂಕಲ್ಪವನ್ನು ಮಾಡಿ ತಮ್ಮ ಮಕ್ಕಳೊಂದಿಗೆ ನಿಂತು ಅವರು ಸಹಾಯವನ್ನು ಮಾಡಿದರೆ, ಸಹಕಾರಿಯಾದರೆ ಅಂಥ ಪಾಲಕರನ್ನು ಕೂಡ ದೇವರು ಮೆಚ್ಚುತ್ತಾನೆ ಅನ್ನುವಂಥ ಮಾತನ್ನು ಪ್ರೊಫೆಟ್ ಇಲ್ಲಿ ಹೇಳ್ತಾನೆ. ಸೊ ದ ಪ್ರೊಫೆಟ್ in the first few lines
he criticizes the parents, and then in the last few lines, he urges the parents to introspect themselves. ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ಆಗ ನಿಮಗೆ ಗೊತ್ತಾಗ್ತದೆ, you don't have to feel ashamed when you surrender yourself to your child. ಮಕ್ಕಳು ಹಠ ಮಾಡಿದಾಗ ತಂದೆ ತಾಯಿ ಸರೆಂಡರ್ ಆಗಿಬಿಡ್ತಾರೆ, ಅವರ ಹಠವನ್ನು ಒಪ್ಕೊಂಡು ಬಿಡ್ತಾರೆ. ಆ ಒಪ್ಪುವಿಕೆ ಅವಮಾನವಲ್ಲ. It is the God's bending at his hand. You should feel glad for that. ಇದು ಎಲ್ಲ ಆ ದೇವರಿಂದ ನಡೆದಿರುವಂಥದ್ದು. ಆ ದೇವರ ಕೈಯಲ್ಲಿ ನೀವು ಬಾಗಿದಿರಿ, ಅದಕ್ಕೆ ನೀವು ಸಂತೋಷ ಪಡಬೇಕು ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಸೊ ಇನ್ ದಿಸ್ ಪೋಯಮ್, ದ ಪೋಯೆಟ್ ಖಲೀಲ್ ಗಿಬ್ರಾನ್, he first criticizes the parents and later he urges them to introspect themselves and to see what actually a parent's duty is and how they need to bring up their children, so that it can make the children also go happy, and by making the children go happy, even the parents can be happy. With this, we come to the conclusion of the poem on children by Khalil Gibran.